ಹಾಯ್ ಫ್ರೆಂಡ್ಸ್, ಮಿಸ್ಟರ್ ರಿವ್ಯೂಗೆ ಸ್ವಾಗತ ಸುಸ್ವಾಗತ. ಸೀಸನ್ 11 ಕನ್ನಡ ಬಿಗ್ ಬಾಸ್ 99 ಎಪಿಸೋಡ್ನ ರಿವ್ಯೂ. ನಿನ್ನೆಯ ಟಾಸ್ಕ್ನಲ್ಲಿ ಆದಂಥ 3 ರೌಂಡ್ ಆದಮೇಲೆ ಬಾಲ್ ಟಾಸ್ಕಲ್ಲಿ 4th ರೌಂಡ್ಗೆ ನಿನ್ನೆ ಗೌತಮಿ ಅವರು ವಿನ್ ಆಗಿರ್ತಾರೆ 130 ಬಾಲನ್ನು ಕಲೆಕ್ಟ್ ಮಾಡಿ. ಆದರೆ ಧನ್ರಾಜ್ ಆಡಿದಂಥ ಆಟ ತುಂಬ ಇಷ್ಟ ಆಗಲಿಲ್ಲ. ಯಾಕಂದರೆ ಅದು ಬಾಲ್ದು ಅವರು ಬಾಲ್ ಕಲೆಕ್ಟ್ ಮಾಡಲ್ಲ, ಇದ್ದವ್ರ ಹತ್ರ ಎಲ್ಲ ಗೆಡುತ್ತಾ ಇದ್ರು. ಅದು ಪ್ಲಸ್ ಪಾಯಿಂಟ್ ಆಗಿ ಗೌತಮಿ ಹತ್ರ ಉಳ್ಕೊಂತು. ಹಾಗಾಗಿ ಗೌತಮಿ ವಿನ್ ಆದರು. ಧನ್ರಾಜ್ ವಿನ್ ಆಗ್ಬೋದಾಗಿತ್ತು, ಅದಕ್ಕೆ ಎಲ್ಲ ಕಡೆ ಬಾಲ್ ಕೆಡೋದ್ರಲ್ಲಿ ಅವರು ಕಾನ್ಸಂಟ್ರೇಟ್ ಮಾಡಿದ್ರು. ಹಾಗಾಗಿ ಬಾಲು ಅವ್ರ ಹತ್ರ ಯಾರ ಹತ್ರನೂ ಜಾಸ್ತಿ ಉಳ್ಕೊಳ್ಳಿಲ್ಲ. ಈ ರೌಂಡಲ್ಲಿ ಗೌತಮಿಯವರು ಗೆಲ್ತಾರೆ. ಗೌತಮಿ ಗೆದ್ಮೇಲೆ ಬಿಗ್ ಬಾಸ್ನ ಮುಂದಿನ ಆದೇಶದಂತೆ ಯಾರಾದರೂ ಸೇಫ್ ಝೋನಲ್ಲಿರೋರಂಥ ಒಬ್ಬರು ಹೊರಗಡೆ ಬರಬೇಕು, ಇಲ್ಲಿರುವಂಥವರು ಆ ಕಡೆ ಹೋಗಬೇಕು. ಒಮ್ಮತದ ನಿರ್ಧಾರ ಆಗಿರುತ್ತೆ. ಒಮ್ಮತದ ನಿರ್ಧಾರದಲ್ಲಿ ಖಂಡಿತ ಮಂಜಣ್ಣ ಗೌತಮಿ ಗೆದ್ದರಿಂದ ಒಮ್ಮತ ನಿರ್ಧಾರ ಬರಲ್ಲ, ಅದು ಎಲ್ಲರಿಗೂ ಗೊತ್ತಿರೋದೆ. ಹಾಗಾಗಿ ಒಮ್ಮತ ನಿರ್ಧಾರ ಬರದೇ ಇರೋ ಕಾರಣ ಡಿಸಿಷನ್ನು ಗೌತಮಿಯವ್ರ ಕೈಗೆ ಹೋಗುತ್ತೆ. ಗೌತಮಿ ಖಂಡಿತ ವಿಕ್ರಮ್ನ ತೆಗಿತಾರೆ ಅನ್ನೋದು ಗೊತ್ತು. ವಿಕ್ರಮ್ನ ತೆಗಿತಾರೆ, ಆದರೆ ಅವ್ರು ಕೊಟ್ಟ ರೀಸನ್ ಅಷ್ಟೇನು ಸ್ಟ್ರಾಂಗ್ ಆಗಿರಲಿಲ್ಲ. ವೈಯಕ್ತಿಕವಾಗಿ ಇದೆ ಅಂತ ಅನಿಸುತ್ತೆ. ನಂತರ ಮೋಕ್ಷಿತ ಅವರು ಧನ್ರಾಜ್ಗೆ ಹನುಮಂತ್ ಅವ್ರು ಕೇಳ್ತಾರೆ, ಯಾಕಕ್ಕ ನೀವು ತಗೊಳ್ಳಿಲ್ಲ ಬಾಲು ಅಂತ. ಅವರು ಹೇಳ್ತಾರೆ, ನಾನು ಅವ್ರದ್ದು ಇವ್ರದ್ದು ಕಿತ್ಕೊಳ್ಳೋಕೆ ಹೋಗಲ್ಲ, ನಂದು ಏನಾಯಿತು ಆಡ್ತೀನಿ ಅಂತಂದ್ರೆ. ಇವ್ರದ್ದು ಕಿತ್ಕೊಳ್ಳೋಕಂದ್ರೆ ಒಂದೇ ಕಪ್ಗೋಸ್ಕರ 20 ಜನ ಯಾಕೆ ಹಾಕ್ತಾರೆ ಬಿಗ್ ಬಾಸ್? ಇವ್ರದ್ದು ಕಿತ್ತಾಡ್ಬೇಕಂತಾನೆ ಬಿಗ್ ಬಾಸ್ ಮಾಡಿರೋದಲ್ವಾ. ಬಿಗ್ ಬಾಸ್ ಮತ್ತೆ ಒಬ್ಬರಿಗೆ ಬಿಡ್ಬೋದಾಗಿತ್ತಲ್ಲ, 20 ಜನಕ್ಕೆ ಯಾಕೆ ಬಿಡ್ತಾರೆ? ಒಂದು ಕಪ್ಗೆ 20 ಜನ ಯಾಕೆ ಬಿಡ್ತಾರೆ ಹೇಳಿ ಫ್ರೆಂಡ್ಸ್ ನೀವೇ? ಇವ್ರದ್ದು ಕಿತ್ಕೋಬೇಕಂದ್ರೆ ಹೋಗಿರೋದು. ಅಪೋಸಿಷನ್ ಅವ್ರು ಕಿತ್ಕೊಂಡ್ರೇ ನೀನು ಇಲ್ಲಿ ವಿನ್ ಆಗೋಕ್ಕಾಗೋದು. ಅವ್ರದ್ದು ಕಿತ್ಕೊಳ್ಳಲ್ಲ, ಇವ್ರದ್ದು ಕಿತ್ಕೊಳ್ಳಲ್ಲ ಅಂತಂದರೆ ಇಲ್ಲಿ ಯಾರು ನಿಮ್ಮನ್ನು ಖಂಡಿತ ಇಷ್ಟಪಡಲ್ಲ ಒಳಗಡೆ ಹೋಗ್ತಾರೆ. ಅದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಮೋಕ್ಷಿತ್ ಅವರು ಹೇಳಿದಂಥ ಒಂದು ಸ್ಟೇಟ್ಮೆಂಟು. ನಂತರ ಜಾಕ್ ಟಾಸ್ಕ್ ಬರುತ್ತೆ. ಇದರಲ್ಲಿ 3 ರೌಂಡ್ ಇರುತ್ತೆ. ಮೊದಲನೇ ರೌಂಡಲ್ಲಿ ವಿಕ್ರಮ್ ಹಾಗೂ ಮಂಜಣ್ಣ ಆಡ್ತಾರೆ. ಮಂಜಣ್ಣ ಹಾಗೂ ವಿಕ್ರಮ್ ಇಬ್ಬರು ಫಿಸಿಕಲ್ ಟಾಸ್ಕಲ್ಲಿ ಮಾಸ್ಟರ್ಸ್ ಅಂತ ಗೊತ್ತು. ಅವ್ರು ಕೊಟ್ಟಿರುವಂಥ 2 ಸತಿ ಒಂದು ಬೆಲ್ಟನ್ನು ಕಿತ್ತೋಗುತ್ತೆ. ಅದರಲ್ಲಿ ಯಾರು ಸರಿಯಾಗಿ ಆಡಲಿಲ್ಲ, ನಿರ್ಧಾರನೂ ತಗೊಳಕ್ಕಾಗಿಲ್ಲ. ಕೊನೆಗೆ ಬಿಗ್ ಬಾಸ್ ನಿರ್ಧಾರವನ್ನು ರಜತ್ ಅವರು ತಗೊಳ್ತಾರೆ. 2ನೇ ರೌಂಡು. ಸೆಕೆಂಡ್ ರೌಂಡಲ್ಲಿ ಭವ್ಯ ಹಾಗೂ ಗೌತಮಿ ಅವರು ಆಡ್ತಾರೆ. ಗೌತಮಿ ಅವರು ಭವ್ಯ ಅವರ ಜಾರ್ನ ಬೀಳ್ಸೋ ಬರೋದಲ್ಲಿ ಅವ್ರ ಜಾರಿ ಬೀಳ್ಸ್ಕೊಬಿಡ್ತಾರೆ. ಆಲ್ರೆಡಿ ನೀರೆಲ್ಲ ಖಾಲಿಯಾಗಿರುತ್ತೆ. ಆದರೆ ಭವ್ಯ ಆಡಿದ್ದು ನನಗೇನು ಅಷ್ಟೇನು ಇಷ್ಟ ಆಗಲಿಲ್ಲ. ಅವರು ಡಿಫೆಂಡ್ ಮಾಡ್ಕೊಂಡಿರೋ ರೀತಿ 2 ಕೈಯಲ್ಲಿ ಇಟ್ಕೊಂಡ್ರು, ಆದರೂ ರಜತ್ ಏನು ಫೌಲ್ ಕೊಡಲಿಲ್ಲ. ನಂತರ ಆ ಟಾಸ್ಕಲ್ಲಿ ಭವ್ಯ ಗೌಡ ಅವರ ಟೀಮು ವಿನ್ ಆಗುತ್ತೆ. 3ನೇ ರೌಂಡಲ್ಲಿ ಧನ್ರಾಜ್ ಹಾಗೂ ಹನುಮಂತ ಬರ್ತಾರೆ. ಹನುಮಂತ ಹಾಗೂ ಧನ್ರಾಜ್ ಖಂಡಿತ ದೋಸ್ತಿನೂ ಸರಿ, ಆಟಕ್ಕೂ ಸರಿ. ಇಬ್ಬರು ಖಂಡಿತ ಎಲ್ಲೂ ಬಿಟ್ಕೊಡ್ಲಿಲ್ಲ. ಇಬ್ಬರು ಚೆನ್ನಾಗಿ ಆಡಿದ್ರು. ಆದರೆ ಗೆದ್ದಿದ್ದು ಮಾತ್ರ ಹನುಮಂತ. ವಾಟರ್ ಜಾರ್ ಟಾಸ್ಕ್ನಲ್ಲಿ ಮಂಜಣ್ಣ ಅವರ ಟೀಮ್ ವಿನ್ ಆಗುತ್ತೆ. ಇನ್ನು 3ನೇ ಟಾಸ್ಕು ವಾಟರ್ ಬಾಲ್ ಟಾಸ್ಕು. ಈ ಟಾಸ್ಕಲ್ಲಿ ಯಾರು ಅಷ್ಟೊಂದು ಸರಿಯಾಗಿ ಆಡಲಿಲ್ಲ ಅನಿಸುತ್ತೆ. ಎಲ್ಲರೂ ಪ್ರೋಗ್ರಾಮ್ ಮಾಡಿದ್ದು. ಅಲ್ಲಿ ರಜತ್ ಏನು ನೋಡ್ಕೊಳ್ಳಿಲ್ಲ. ಉಸ್ತುವಾರ ಇಟ್ಟಿದ್ದು ಅವ್ರು ಹೋಗಿ ಅವ್ರನ್ನ ಕೇಳೋದ್ರಲ್ಲೇ ಸರಿ ಹೋಯಿತು. ಅವರು ಟಚ್ ಮಾಡ್ದ ಅದು ನೋಡ್ಕೋಬೇಕಾಗಿರೋದು ನೀವು. ರಜತ್ ಏನು ಅಷ್ಟೊಂದು ಉಸ್ತುವಾರಿ ನನಗೆ ಇಷ್ಟ ಆಗಲಿಲ್ಲ. ಈ ರೌಂಡಲ್ಲಿ ವಿಕ್ರಮಣ್ಣ ಅವರ ಟೀಮ್ ವಿನ್ ಆಗುತ್ತೆ.